ಜನಕಾದಿಗಳು ಭಗವಂತನ ಆದೇಶ ಪಡೆದು ಈ ಜಗತ್ತಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದರು. ಬಂಕಿಮನಿಗೆ ಕೆಲವರು ಭಾವಿಸುತ್ತಾರೆ, ಶಾಸ್ತ್ರ ಓದದಿದ್ದರೆ, ಪುಸ್ತಕ ಓದದಿದ್ದರೆ ಭಗವಂತನನ್ನು ಪಡೆಯಲಾಗುವುದಿಲ್ಲ ಅಂತ. ಮೊದಲು ಜಗತ್ತಿನ ವಿಷಯ, ಜೀವರ ವಿಷಯವನ್ನು ಮೊದಲು ಅರಿಯಬೇಕು. ಮೊದಲು ಜಗತ್ತಿನ ವಿಷಯ, ಜೀವರ ವಿಷಯವನ್ನು ಮೊದಲು ಅರಿಯಬೇಕು, ಮೊದಲು ಸೈನ್ಸ್ ಓದಬೇಕು ಅಂತ ಅವರ ಭಾವನೆ. ಎಲ್ಲರೂ ನಗುತ್ತಾರೆ. ಭಗವಂತನ ಸೃಷ್ಟಿಯನ್ನು ಅರಿತುಕೊಳ್ಳದಿದ್ದರೆ ಆತನನ್ನು ಅರಿಯಲಾಗೋದಿಲ್ಲ ಅಂತ ಅವರು ಹೇಳುತ್ತಾರೆ. ನಿನ್ನ ಅಭಿಪ್ರಾಯವೇನು? ಮೊದಲು ಸೈನ್ಸೋ ಅಥವಾ ಭಗವಂತನೋ? ಬಂಕಿಮ: ಹೌದು, ಮೊದಲು ವೈಚಿತ್ರ್ಯವನ್ನು ಅರಿಯಬೇಕು, ಜಗತ್ತಿನ ವಿಷಯವನ್ನು ಅರಿಯಬೇಕು. ಇದರ ಜ್ಞಾನವನ್ನು ಮೊದಲು ಸ್ವಲ್ಪ ಪಡೆದುಕೊಳ್ಳದೇ ಇದ್ದರೆ ಭಗವಂತನನ್ನು ಅರಿಯುವುದೆಂತೂ? ಮೊದಲು ಪುಸ್ತಕ ಓದಿ ಅರಿಯಬೇಕು. ಶ್ರೀರಾಮಕೃಷ್ಣರು: ನಿಮ್ಮೆಲ್ಲರದೂ ಒಂದೇ ಒಂದು ಕೂಗು, ಮೊದಲು ಭಗವಂತ, ಬಳಿಕ ಆತನ ಸೃಷ್ಟಿ. ಆತನನ್ನು ಪಡೆದುಕೊಂಡರೆ ಇಚ್ಛೆ ಬಂದರೆ ಉಳಿದುದನ್ನೆಲ್ಲ ಅರಿತುಕೊಳ್ಳಬಹುದು. ಹೇಗೋ ಮಾಡಿ ಯದುಮಲ್ಲಿಕನೊಡನೆ ಪರಿಚಯ ಮಾಡಿಕೊಂಡು ಬಿಟ್ಟರೆ, ಬಳಿಕ ಏನಾದರೂ ನಿನಗೆ ಇಚ್ಛೆ ಇದ್ದರೆ ಯದುಮಲ್ಲಿಕನಿಗೆ ಮನೆಗಳೆಷ್ಟಿವೆ, ತೋಟಗಳೆಷ್ಟಿವೆ, ಇವನ್ನೆಲ್ಲ ಅರಿತುಕೊಂಡು ಬಿಡಬಲ್ಲೆ. ಯದುಮಲ್ಲಿಕ ತಾನೇ ಹೇಳಿಬಿಡುತ್ತಾನೆ. ಆದರೆ ಆತನ ಪರಿಚಯ ಮಾಡಿಕೊಳ್ಳದೇ ಇದ್ದರೆ ಆತನ ಮನೆಯ ಜವಾನರು ನಿನ್ನನ್ನು ಒಳಗೆ ಬಿಡದೇ ಹೋದಾಗ ಆತನಿಗೆ ಲೇವಾದೇವಿ ಪತ್ರಗಳೆಷ್ಟಿವೆ, ತೋಟ ಕುಡಿಕೆಗಳೆಷ್ಟಿವೆ, ಇವುಗಳೆಲ್ಲದರ ಸಮಾಚಾರವನ್ನು ನೀನು ಅರಿಯುವ ಬಗೆ ಎಂತು? ಆತನನ್ನು ಅರಿತುಕೊಂಡರೆ ಎಲ್ಲವನ್ನೂ ಅರಿಯಬಹುದು. ಆದರೆ ಸಾಮಾನ್ಯ ವಿಷಯಗಳ ಅರಿವಿನ ಆಕಾಂಕ್ಷೆ ಇರದು. ವೇದದಲ್ಲಿಯೂ ಈ ವಿಷಯ ಹೇಳಿದೆ. ವ್ಯಕ್ತಿಯನ್ನು ನೋಡದವರೆಗೆ ಆತನ ಗುಣ ಸಂಬಂಧವಾಗಿ ಮಾತುಕತೆ ಆಡಬಹುದು. ಆತ ಎದುರಿಗೆ ಕಾಣಿಸಿಕೊಳ್ಳುವುದೇ ತಡ. ಆಗ ಆ ವಿಧದ ಮಾತುಗಳೆಲ್ಲ ನಿಂತು ಹೋಗಿಬಿಡುತ್ತವೆ. ಜನರು ಆತನನ್ನು ನೋಡಿಯೇ ಬಹಳ ಹರ್ಷಚಿತ್ತರಾಗುತ್ತಾರೆ. ಆತನೊಡನೆ ಬೆರೆತು ಆನಂದದಿಂದ ತುಂಬಿ ತುಳುಕಾಡಲಾರಂಭಿಸುತ್ತಾರೆ. ಆಗ ಆತನ ಗುಣವರ್ಣನೆ ಮಾಡುವುದು ಯಾವುದೂ ಇರುವುದಿಲ್ಲ. ಮೊದಲು ಭಗವಂತನ ಸಾಕ್ಷಾತ್ಕಾರ, ಬಳಿಕ ಆತನ ಸೃಷ್ಟಿ ಮೊದಲಾದವು. ವಾಲ್ಮೀಕಿಗೆ ರಾಮಮಂತ್ರ ಜಪ ಮಾಡಲು ಉಪದೇಶ ದೊರೆಯಿತು. ಆದರೆ ಆತನಿಗೆ ಗುರುವಾಜ್ಞೆಯಾಯಿತು, ಮರ ಅಂತ ಜಪ ಮಾಡಬೇಕು ಎಂದು. ಮಾ ಎಂದರೆ ಭಗವಂತ, ರಾ ಎಂದರೆ ಜಗತ್ತು ಎಂದು. ಮೊದಲು ಭಗವಂತ, ಬಳಿಕ ಜಗತ್ತು. ಆತನೊಬ್ಬನನ್ನು ಅರಿತರೆ ಎಲ್ಲವನ್ನೂ ಅರಿಯಬಹುದು. ಒಂದರ ಪಕ್ಕದಲ್ಲಿ 50 ಸೊನ್ನೆಗಳನ್ನು ಹಾಕಿದರೆ ಅದು ಒಂದು ದೊಡ್ಡ ಸಂಖ್ಯೆಯೇ ಆಗಿಬಿಡುತ್ತದೆ. ಆದರೆ ಆ ಒಂದನ್ನು ಅಳಿಸಿ ಹಾಕಿಬಿಟ್ಟರೆ ಏನೂ ಇರದು. ಏಕವೇ ಅನೇಕಕ್ಕೆ ಕಾರಣ. ಮೊದಲು ಏಕ, ಬಳಿಕ ಅನೇಕ. ಮೊದಲು ಭಗವಂತ, ಬಳಿಕ ಜೀವಜಗತ್ತು. ನಿನಗೆ ಅವಶ್ಯಕವಾಗಿರೋದು ಭಗವಂತನ ಸಾಕ್ಷಾತ್ಕಾರ. ನೀನು ಏಕೆ ಅಷ್ಟೊಂದು ಜಗತ್ತು, ಸೃಷ್ಟಿ, ಸೈನ್ಸು ಇವುಗಳ ವಿಷಯವಾಗಿ ತಲೆಚಚ್ಚಿಕೊಳ್ಳುತ್ತಿದ್ದೀಯೇ? ನಿನಗೆ ಬೇಕಾಗಿರುವುದು ಮಾವಿನ ಹಣ್ಣು. ತೋಟದಲ್ಲಿ ಎಷ್ಟು 100 ಮರಗಳಿವೆ, ಎಷ್ಟು 1000 ಕೊಂಬೆಗಳಿವೆ, ಎಷ್ಟು ಲಕ್ಷ, ಎಷ್ಟು ಕೋಟಿ ಎಲೆಗಳಿವೆ, ಇವೇ ಮೊದಲಾದವುಗಳ ವೃತ್ತಾಂತ ನಿನಗೇಕೆ? ನೀನು ಬಂದಿರೋದು ಮಾವಿನ ಹಣ್ಣು ತಿನ್ನುವುದಕ್ಕೆ. ತಿಂದು ಹೋಗು. ಈ ಜಗತ್ತಿಗೆ ಮನುಷ್ಯ ಬಂದಿರುವುದು ಭಗವಂತನನ್ನು ಪಡೆದುಕೊಳ್ಳುವುದಕ್ಕೆ. ಅದನ್ನು ಮರೆತು ಉಳಿದ ವಿಷಯಗಳಿಗೆ ಮನಸ್ಸು ಹಚ್ಚುವುದು ಒಳ್ಳೆಯದಲ್ಲ. ಮಾವಿನ ಹಣ್ಣು ತಿನ್ನುವುದಕ್ಕೆ ಬಂದೆ, ಅದನ್ನು ತಿಂದು ಹೋಗು. ಭಗವಂತ ಎಲ್ಲಿ ಮಾವಿನ ಹಣ್ಣು ಸಿಕ್ಕೀತು? ಶ್ರೀರಾಮಕೃಷ್ಣರು: ವ್ಯಾಕುಲನಾಗಿ ಆತನಿಗೆ ಪ್ರಾರ್ಥಿಸು. ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿದರೆ ಆತ ಕೇಳಿಯೇ ಕೇಳುತ್ತಾನೆ. ಬಹುಶಃ ಯಾರಾದರೂ ಒಬ್ಬರ ಸತ್ಸಂಗವನ್ನು ನಿನಗೆ ದೊರಕಿಸಿಕೊಟ್ಟು ಬಿಡಬಹುದು. ಅದು ನಿನಗೆ ಬಹಳ ಉಪಕಾರಿಯಾಗಿ ಬಿಡಬಹುದು. ಬಹುಶಃ ಯಾರಾದರೂ ನಿನಗೆ ಹೇಳಿಬಿಡಬಹುದು, ಹೀಗೆ ಮಾಡು, ಅದರಿಂದ ನಿನಗೆ ಭಗವಂತ ದೊರೆತು ಬಿಡುತ್ತಾನೆ ಅಂತ. ಬಂಕಿಮ: ಯಾರು ಗುರು? ಆತ ತಾನೇ ಒಳ್ಳೊಳ್ಳೆ ಮಾವಿನ ಹಣ್ಣು ತಿಂದು ನಮಗೆ ಕೆಟ್ಟದ್ದನ್ನು ಕೊಡುತ್ತಾನೆ. ನಗು. ಶ್ರೀರಾಮಕೃಷ್ಣರು: ಆತ ಹಾಗೆ ಏಕೆ ಮಾಡಿಯಾನು? ತಾಯಿಗೆ ಗೊತ್ತಿದೆ.
ಯಾರ ಜೀರ್ಣಶಕ್ತಿ ಎಷ್ಟು ಎನ್ನುವುದು. ಎಲ್ಲರೂ ಪಲಾವು ಕಾಲಿಯ ತಿಂದು ಅರಗಿಸಿಕೊಳ್ಳಬಲ್ಲರೇನು? ಮನೆಗೆ ಮೀನು ತಂದರೆ ಎಲ್ಲ ಮಕ್ಕಳಿಗೂ ತಾಯಿ ಪಲಾವು ಕಾಲಿಯ ಮಾಡಿ ಬಡಿಸಳು. ಯಾರು ದುರ್ಬಲರೋ, ಯಾರ ಹೊಟ್ಟೆ ಸರಿಯಾಗಿ ಇಲ್ಲವೋ ಅವಕ್ಕೆ ಮೀನಿನ ಸಾರು ಮಾಡಿ ಬಡಿಸುತ್ತಾಳೆ. ಹಾಗೆಂದು ತಾಯಿ ಅವನ್ನು ಕಡಿಮೆಯಾಗಿ ಪ್ರೀತಿಸುತ್ತಾಳೇನು? ಗುರುವಾಕ್ಯದಲ್ಲಿ ವಿಶ್ವಾಸವಿಡಬೇಕು. ಗುರುವೇ ಸಚ್ಚಿದಾನಂದ, ಸಚ್ಚಿದಾನಂದನೇ ಗುರು. ಆತನ ಮಾತಿನಲ್ಲಿ ವಿಶ್ವಾಸವಿಟ್ಟರೆ, ಬಾಲಕನ ಹಾಗೆ ವಿಶ್ವಾಸವಿಟ್ಟರೆ ಭಗವಂತ ದೊರೆತು ಬಿಡುತ್ತಾನೆ. ಬಾಲಕನದು ಎಷ್ಟು ವಿಶ್ವಾಸ! ಒಬ್ಬನನ್ನು ತೋರಿಸಿ ತಾಯಿ ಮಗುವಿಗೆ ಹೇಳಿದರೆ ಆತ ನಿನ್ನ ಅಣ್ಣನಾಗಬೇಕು ಎಂದು ಒಡನೆಯೇ ಅದು ನಂಬುತ್ತದೆ. ಆತ ತನ್ನ ಅಣ್ಣ ಅಂತ. ಆತ ಬ್ರಾಹ್ಮಣನಾಗಿದ್ದರೂ ಸರಿಯೇ ಅಥವಾ ಕಮ್ಮಾರನಾಗಿದ್ದರೂ ಸರಿಯೇ, ಆ ಕೊಠಡಿಯಲ್ಲಿ ತಾಯಿ ಮಾತಿನಲ್ಲಿ ಅದಕ್ಕೆ 100ಕ್ಕೆ 125 ಭಾಗ ವಿಶ್ವಾಸ. ತಾಯಿ ಹೇಳಿದರೆ ಆ ಕೊಠಡಿಯಲ್ಲಿ ಗೊಗ್ಗಯ್ಯನಿದ್ದಾನೆ ಅಂತ, ಅಲ್ಲಿ ಗೊಗ್ಗಯ್ಯನಿದ್ದಾನೆ ಅಂತ ಮಗು ಸಂಪೂರ್ಣವಾಗಿ ನಂಬಿಬಿಡುತ್ತದೆ. ಬಾಲಕನ ವಿಶ್ವಾಸ ಅನ್ನುವುದು ಇದೆ. ಗುರುವಾಕ್ಯದಲ್ಲಿ ಇಂಥ ವಿಶ್ವಾಸ ಬೇಕು. ಕಪಟಿಯ ಲೆಕ್ಕಾಚಾರದ ವಿಚಾರದ ಬುದ್ಧಿಯಿಂದ ಭಗವಂತನನ್ನು ಪಡೆಯಲಾಗುವುದಿಲ್ಲ. ಶ್ರದ್ಧಾವಂತನಾಗಿಯೂ ಸರಳನಾಗಿಯೂ ಆಗಬೇಕು. ಕಪಟಿಯಾದರೆ ಆಗದು. ಸರಳನಿಗೆ ಭಗವಂತ ಬಹಳ ಸಹಜವಾಗಿ ದೊರೆತು ಬಿಡುತ್ತಾನೆ. ಆದರೆ ಕಪಟಿಯಿಂದ ಆತ ಬಹಳ ದೂರದಲ್ಲೇ ಇರುತ್ತಾನೆ. ಯಾವ ರೀತಿ ಮಗು ತನ್ನ ತಾಯಿಯನ್ನು ಕಾಣದೆ ದಿಗ್ಭ್ರಮೆಗೊಂಡು ಅದರ ಬಾಯಿಗೆ ಸಂದೇಶ, ಮಿಠಾಯಿ ಯಾವುದು ಹಾಕಿದರೂ ಅದೊಂದೂ ಅದಕ್ಕೆ ಬೇಡವಾಗಿ ಏನು ಮಾಡಿದರೂ ತಾಯಿಯನ್ನು ಮರೆಯದೆ ಹೇಳುತ್ತದೆಯೋ, ಒಂದೂ ಬೇಡ ನಾನು ತಾಯಿಯ ಹತ್ತಿರ ಹೋಗಬೇಕು ಅಂತ, ಅದೇ ರೀತಿಯಾಗಿ ಭಗವಂತನಿಗಾಗಿ ಮನುಷ್ಯ ವ್ಯಾಕುಲ ಪಡಬೇಕು. ಆಹಾ, ಎಂಥ ಅವಸ್ಥೆ! ಮಗು ತನ್ನ ತಾಯಿಗಾಗಿ ಎಷ್ಟೊಂದು ವ್ಯಾಕುಲ ಪಡುತ್ತದೆ. ಯಾವುದರಿಂದಲೂ ಅದು ತನ್ನ ತಾಯಿಯನ್ನು ಮರೆಯದು. ಯಾರಿಗೆ ಈ ಜಗತ್ತಿನ ಸುಖೋಪಭೋಗಗಳು ರುಚಿಸವೋ, ಯಾರಿಗೆ ಬೇರೆ ಯಾವುವೂ ಬೇಕಾಗಿಲ್ಲವೋ, ಹಣ, ಹೆಸರು, ದೇಹ ಸುಖ, ಇಂದ್ರಿಯ ಸುಖ ಇವು ಯಾವುವೂ ಹಿಡಿಸವೋ, ಆತ ಹೃತ್ಪೂರ್ವಕವಾಗಿಯೂ ಭಗವಂತನ ದರ್ಶನಕ್ಕಾಗಿ ಅತ್ಯಂತ ಕಾತರನಾಗುತ್ತಾನೆ. ಅಂಥವರಿಗಾಗಿಯೇ ಭಗವತಿ ತನ್ನ ಎಲ್ಲ ಕೆಲಸಗಳನ್ನು ಬಿಟ್ಟೇ ಓಡಿ ಬರಬೇಕಾಗುತ್ತದೆ. ವ್ಯಾಕುಲತೆಯೇ ಸರ್ವಸ್ವ. ಯಾವ ಮಾರ್ಗದಲ್ಲಾದರೂ ಹೋಗು, ನೀನು ಹಿಂದೂ, ಮುಸಲ್ಮಾನ, ಕ್ರಿಶ್ಚಿಯನ್, ಶಾಕ್ತ, ಬ್ರಾಹ್ಮ ಯಾವುದು ಬೇಕಾದರೂ ಆಗಿರು, ಅವಶ್ಯಕವಾಗಿ ಬೇಕಾಗಿರೋದು ವ್ಯಾಕುಲತೆ. ಆತ ನಮ್ಮ ಅಂತರ್ಯಾಮಿ. ವ್ಯಾಕುಲತೆಯೊಂದಿದ್ದರೆ ನಾವು ತಪ್ಪುದಾರಿ ಹಿಡಿದಿದ್ದರೂ ಚಿಂತೆಯಿಲ್ಲ. ಆತ ಮತ್ತೆ ನಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ತಂದು ಸೇರಿಸಿಬಿಡುತ್ತಾನೆ. ಪ್ರತಿಯೊಂದು ಪಥದಲ್ಲಿಯೂ ಕುಂದುಕೊರತೆಗಳು ಇದ್ದೇ ಇವೆ. ಪ್ರತಿಯೊಬ್ಬರೂ ಭಾವಿಸುತ್ತಾರೆ ತಮ್ಮ ಗಡಿಯಾರ ಸರಿಯಾಗಿ ನಡೆಯುತ್ತಿದೆ ಅಂತ. ಆದರೆ ಯಾರದೂ ವಾಸ್ತವಿಕವಾಗಿ ಸಂಪೂರ್ಣ ಸರಿಯಾಗಿ ನಡೆಯುವುದಿಲ್ಲ. ಅದು ಹಾಗೆಂದು ಯಾರ ಕೆಲಸವೂ ನಿಂತುಕೊಂಡು ಬಿಡೋದಿಲ್ಲ. ವ್ಯಾಕುಲತೆ ಇದ್ದರೆ ಸಾಧು ಸಂಘ ದೊರೆತು ಬಿಡುತ್ತದೆ. ಸಾಧು ಸಂಘದಿಂದ ಬಹುಮಟ್ಟಿಗೆ ತಮ್ಮ ತಮ್ಮ ಗಡಿಯಾರವನ್ನು ಸರಿ ಮಾಡಿಕೊಳ್ಳಬಹುದು. ಬ್ರಾಹ್ಮ ಸಮಾಜದ ಅನುಯಾಯಿ ತ್ರೈಲೋಕ್ಯ ಹಾಡುತ್ತಿದ್ದಾನೆ. ಪರಮಹಂಸರು ಕೀರ್ತನೆಯನ್ನು ಒಂದು ಸ್ವಲ್ಪ ಕೇಳುತ್ತಿದ್ದ ಹಾಗೆಯೇ ಭಗವದಾವೇಶದಿಂದ ಎದ್ದು ನಿಂತು ಬಾಹ್ಯಜ್ಞಾನ ಶೂನ್ಯರಾಗಿದ್ದಾರೆ. ಒಮ್ಮೆಗೆಯೇ ಅಂತರ್ಮುಖರಾಗಿ ಸಮಾಧಿಸ್ಥರಾಗಿದ್ದಾರೆ. ಎಲ್ಲರೂ ಅವರನ್ನು ಸುತ್ತುಗಟ್ಟಿ ನಿಂತಿದ್ದಾರೆ. ಬಂಕಿಮ ಗುಂಪನ್ನು ತಳ್ಳಿಕೊಂಡು ಬಂದು ಪರಮಹಂಸರ ಹತ್ತಿರ ನಿಂತು ಅವರನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದಾನೆ. ಆತ ಸಮಾಧಿಸ್ಥ ಪುರುಷರನ್ನು ಎಂದೂ ನೋಡಿರಲಿಲ್ಲ. ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ಕಿಂಚಿತ್ ಬಾಹ್ಯ ಪ್ರಜ್ಞೆಯನ್ನು ಪಡೆದು ಪ್ರೇಮೋನ್ಮತ್ತತೆಯಿಂದ ನರ್ತಿಸಲಾರಂಭಿಸಿದರು. ಅದು ಗೌರಾಂಗನೇ ಶ್ರೀವಾಸನ ಮನೆಯಲ್ಲಿ ಭಕ್ತರೊಡನೆ ನರ್ತಿಸುತ್ತಿರುವನೋ ಏನೋ ಎಂಬಂತಿತ್ತು. ಅದು ಒಂದು ಅದ್ಭುತ ದೃಶ್ಯವೇ ಆಗಿತ್ತು. ಇಂಗ್ಲೀಷು ವಿದ್ಯಾಭ್ಯಾಸ ಪಡೆದ ಬಂಕಿಮನೇ ಮೊದಲಾದವರು ಇದನ್ನು ನೋಡಿ ಆಶ್ಚರ್ಯಚಕಿತರಾದರು. ಭಾವಿಸಿದರು, ಪ್ರೇಮಾನಂದ ಎಂಬುದು ಇದೇ ಏನು ಅದ್ಭುತವಾದದ್ದು
ಅಂತ. ಇಂಥ ದೇವದುರ್ಲಭ ನೃತ್ಯ ಮತ್ತು ಕೀರ್ತನೆ ಮುಗಿದ ನಂತರ ಪರಮಹಂಸರು ತಮ್ಮ ಹಣೆಯಿಂದ ನೆಲವನ್ನು ಮುಟ್ಟಿ ಪ್ರಣಾಮ ಮಾಡುತ್ತಾ ಹೇಳಿದರು, ಭಾಗವತ ಭಕ್ತ ಭಗವಂತ, ಜ್ಞಾನಿಗಳ ಯೋಗಿಗಳ ಭಕ್ತ ಚರಣಗಳಿಗೆ ಪ್ರಣಾಮ, ಮತ್ತೆಲ್ಲರ ಚರಣಗಳಿಗೂ ಪ್ರಣಾಮ. ಬಳಿಕ ಅವರು ಕೆಳಗೆ ಕುಳಿತುಕೊಂಡರು. ಭಕ್ತರೆಲ್ಲ ಅವರ ಸುತ್ತಲೂ ಕುಳಿತುಕೊಂಡರು. ಬಂಕಿಮ ಪರಮಹಂಸರಿಗೆ, ಭಕ್ತಿ ಏನು ಮಾಡಿದರೆ ಉಂಟಾದೀತು? ಶ್ರೀರಾಮಕೃಷ್ಣರು, ವ್ಯಾಕುಲತೆ ಬೇಕು. ಯಾವ ರೀತಿಯಾಗಿ ಮಗು ತಾಯಿಯನ್ನು ಕಾಣದೆ ದಿಗ್ಭ್ರಮೆಗೊಂಡು ಆಕೆಗಾಗಿ ಅಳುವುದೋ ಅದೇ ರೀತಿಯಾಗಿ ವ್ಯಾಕುಲನಾಗಿ ಭಗವಂತನಿಗಾಗಿ ಅತ್ತರೆ ಆಗ ಭಗವಂತ ಕೂಡ ದೊರೆತು ಬಿಡುತ್ತಾನೆ. ಅರುಣೋದಯವಾದರೆ ಪೂರ್ವ ಹೊಂಬಣ್ಣವಾಗುತ್ತದೆ. ಆಗ ಗೊತ್ತಾಗುತ್ತದೆ ಸೂರ್ಯೋದಯಕ್ಕೆ ಇನ್ನೂ ಹೆಚ್ಚು ಹೊತ್ತು ಇಲ್ಲ. ಅದೇ ರೀತಿ ಯಾರಲ್ಲಿಯೇ ಆಗಲಿ ಭಗವಂತನಿಗಾಗಿ ಅತ್ಯಂತ ಅಗಾಧವಾದ ವ್ಯಾಕುಲತೆ ಉಂಟಾಗಿರುವುದು ಕಂಡುಬಂದರೆ ಆಗ ಚೆನ್ನಾಗಿ ಗೊತ್ತಾಗುತ್ತದೆ ಆ ವ್ಯಕ್ತಿ ಸಾಕ್ಷಾತ್ಕಾರಕ್ಕಾಗಿ ಇನ್ನು ಹೆಚ್ಚು ಕಾಲ ಕಾದಿರಬೇಕಾಗಿಲ್ಲ ಅಂತ. ಒಬ್ಬ ಶಿಷ್ಯ ಗುರುವನ್ನು ಕೇಳಿದ, ಪೂಜ್ಯರೇ, ದಯವಿಟ್ಟು ಹೇಳಿ, ಭಗವಂತನನ್ನು ಪಡೆಯುವುದು ಹೇಗೆ? ಗುರು ಹೇಳಿದ, ಬಾ ನನ್ನೊಡನೆ, ನಿನಗೆ ತೋರಿಸಿಕೊಡುತ್ತೇನೆ. ಹೀಗೆಂದು ಹೇಳಿ ಗುರು ಆತನನ್ನು ಸಂಗಡ ಕರೆದುಕೊಂಡು ಬಂದು ಕೆರೆಯ ಹತ್ತಿರಕ್ಕೆ ಹೋದ. ಇಬ್ಬರೂ ನೀರಿಗೆ ಇಳಿದರು. ಬಳಿಕ ಗುರು ಇದ್ದಕ್ಕಿದ್ದ ಹಾಗೆ ಶಿಷ್ಯನನ್ನು ನೀರಿನೊಳಕ್ಕೆ ಮುಳುಗಿಸಿ ಅದುಮಿ ಹಿಡಿದ. ಒಂದು ಸ್ವಲ್ಪ ಹೊತ್ತಿನ ನಂತರ ಆತನನ್ನು ಬಿಟ್ಟು ಬಿಡಲಾಗಿ ಶಿಷ್ಯ ನೀರಿನಿಂದ ಮೇಲಕ್ಕೆ ಎದ್ದು ಬಂದು ನಿಂತ. ಆಗ ಗುರು ಕೇಳಿದ, ನೀರಿನೊಳಗಿದ್ದಾಗ ನಿನಗೆ ಏನನ್ನಿಸುತ್ತಿತ್ತು? ಶಿಷ್ಯ ಹೇಳಿದ, ಪ್ರಾಣ ಹೋಗುವುದರಲ್ಲಿತ್ತು. ಒಂದು ಗುಟುಕು ಉಸಿರಿಗಾಗಿ ಪ್ರಾಣ ಸುಮ್ಮನೆ ಒದ್ದಾಡುತ್ತಿತ್ತು. ಆಗ ಗುರು ಹೇಳಿದ, ಯಾವಾಗ ನಿನ್ನ ಪ್ರಾಣ ಈ ರೀತಿ ಭಗವಂತನಿಗಾಗಿ ವ್ಯಾಕುಲ ಪಡುವುದೋ ಆಗ ತಿಳಿದುಕೋ, ನೀನು ಹೆಚ್ಚು ಕಾಲ ಆತನ ದರ್ಶನಕ್ಕಾಗಿ ಕಾಯಬೇಕಾಗಿಲ್ಲ ಅಂತ. ಬಂಕಿಮನಿಗೆ, ನಿನಗೊಂದು ವಿಷಯ ತಿಳಿಸುತ್ತೇನೆ. ಸುಮ್ಮನೆ ಮೇಲೆಯೇ ತೇಲಿದರೆ ಏನು ದೊರೆಯುತ್ತದೆ? ಒಂದು ಸ್ವಲ್ಪ ಮುಳುಗು. ರತ್ನಗಳು ಬಹಳ ಆಳದಲ್ಲಿ ಬಿದ್ದಿವೆ. ನೀರಿನ ಮೇಲೆ ಕೈಕಾಲು ಹೊಡೆದರೆ ಏನಾಗುತ್ತದೆ? ಮಾಣಿಕ್ಯ ವಾಸ್ತವಿಕವಾಗಿ ಬಹಳ ಭಾರವಾದದ್ದು. ಅದು ನೀರಿನ ಮೇಲೆ ತೇಲದು. ಅದು ಮುಳುಗಿ ತಳಕ್ಕೆ ಹೋಗಿ ಕುಳಿತುಕೊಳ್ಳುತ್ತದೆ. ನಿನಗೆ ನಿಜವಾದ ರತ್ನ ಬೇಕಾಗಿದ್ದರೆ ನೀರಿನ ಆಳಕ್ಕೆ ಮುಳುಗಬೇಕು. ಬಂಕಿಮ, ಮಹಾಶಯರೇ, ನಾನೇನು ಮಾಡುವುದು? ಬೆನ್ನಿಗೆ ಬೆಂಡು ಬಿಗಿದಿದೆ, ಮುಳುಗಲು ಬಿಟ್ಟುಕೊಡಲಲ್ಲದು. ಎಲ್ಲರೂ ನಗುತ್ತಾರೆ. ಶ್ರೀರಾಮಕೃಷ್ಣರು, ಆತನ ಸ್ಮರಣೆ ಮಾಡಿದರೆ ಸಕಲ ಪಾಪಗಳೂ ಭಸ್ಮವಾಗಿ ಹೋಗುತ್ತದೆ. ಮುಳುಗು ಹಾಕಲೇಬೇಕು, ಇಲ್ಲದಿದ್ದರೆ ರತ್ನ ದೊರೆಯದು. ಒಂದು ಹಾಡು ಕೇಳು. ಪರಮಹಂಸರು ತಮ್ಮ ದೇವ ದುರ್ಲಭ ಮಧುರ ಕಂಠದಿಂದ ಹಾಡಿದರು. ಮುಳುಗು ಮುಳುಗು ಮನವೇ ಹಿರಿಯೊಲವಿನ ಕಡಲಾಳಕ್ಕೆ. ಎಲ್ಲರೂ ಈ ಹಾಡನ್ನು ಸ್ತಂಭೀಭೂತರಾಗಿ ಕೇಳಿದರು. ಈ ಹಾಡನ್ನು ಹಾಡಿದ ನಂತರ ಮತ್ತೆ ಪರಮಹಂಸರು ಮಾತು ಮುಂದುವರಿಸಿದರು. ಶ್ರೀರಾಮಕೃಷ್ಣರು ಬಂಕಿಮನಿಗೆ, ಕೆಲವರಿಗೆ ಮುಳುಗಲು ಇಚ್ಛೆ ಇಲ್ಲ. ಅವರು ಹೇಳುತ್ತಾರೆ, ಭಗವಂತ ಭಗವಂತ ಅಂತ ತಲೆ ಚಚ್ಚಿಕೊಂಡು ಕೊನೆಗೆ ಹುಚ್ಚರಾಗಿ ಬಿಡೋಣವೇನು? ಯಾರು ಭಗವಂತನ ಪ್ರೇಮದಿಂದ ಮತ್ತರಾಗಿದ್ದಾರೋ ಅವರ ಸಂಬಂಧವಾಗಿ ಅವರು ಇವರಿಗೆ ತಲೆ ಕೆಟ್ಟು ಹೋಗಿದೆ ಅಂತ ಹೇಳುತ್ತಾರೆ. ಆದರೆ ಈ ಜನರಿಗೆ ಗೊತ್ತಾಗದು ಸಚ್ಚಿದಾನಂದ ಅಮೃತ ಸಾಗರ ಎಂಬುದು. ನಾನು ಒಮ್ಮೆ ನರೇಂದ್ರನನ್ನು ಕೇಳಿದೆ, ಒಂದು ಬಟ್ಟಲು ತುಂಬ ಸಕ್ಕರೆ ಪಾನಕ ಇದೆ, ನೀನು ಒಂದು ನೊಣ ಆಗಿದ್ದೀಯೇ ಅಂತ. ನೀನು ಎಲ್ಲಿ ಕುಳಿತು ಪಾನಕ ಕುಡಿಯುವೆ ಹೇಳು ನೋಡೋಣ. ನರೇಂದ್ರ ಬಟ್ಟಲ ಅಂಚಿನಲ್ಲಿ ಕುಳಿತು ಮುಖವನ್ನು ಮುಂದಕ್ಕೆ ಚಾಚಿ ಕುಡಿಯುತ್ತೇನೆ ಅಂತ ಹೇಳಿದ. ನಾನು ಹಾಗೇಕೆ ಮಾಡಬೇಕು? ಅದರ ಮಧ್ಯಕ್ಕೆ ಮುಳುಗಿ ಕುಡಿದರೆ ತಪ್ಪೇನು?
ಅಂತ ಕೇಳಿದೆ. ಆತ ಹೇಳಿದ, ಆಗ ಆ ಪಾನಕದಲ್ಲಿ ಸಿಕ್ಕಿಕೊಂಡು ಬಿಟ್ಟು ಸತ್ತು ಹೋಗಿಬಿಡುತ್ತೇನೆ ಎಂದು ಹೇಳಿದ. ಅದಕ್ಕೆ ನಾನು ಹೇಳಿದೆ, ಮಗು, ಸಚ್ಚಿದಾನಂದ ಪಾನಕ ಅಂಥದ್ದೇನಲ್ಲ, ಅದು ಅಮೃತದ ಪಾನಕ. ಅದರಲ್ಲಿ ಮುಳುಗಿದರೆ ಮನುಷ್ಯ ಸಾಯುವುದಿಲ್ಲ, ಅಮರನಾಗಿ ಬಿಡುತ್ತಾನೆ. ಅದಕ್ಕಾಗಿಯೇ ನಾನು ಹೇಳುವುದು, ಆಳಕ್ಕೆ ಮುಳುಗಿ ಅಂತ. ಹೆದರಬೇಕಾಗಿಲ್ಲ, ಮುಳುಗಿದರೆ ಅಮರರಾಗುತ್ತೀರಿ. ಈಗ ಬಂಕಿಮ ಪರಮಹಂಸರಿಗೆ ಪ್ರಣಾಮ ಮಾಡುತ್ತಿದ್ದಾನೆ. ಇನ್ನೇನು ಹೊರಡುವುದರಲ್ಲಿದ್ದಾನೆ. ಬಂಕಿಮ, ಮಹಾಶಯರೇ, ನೀವು ಭಾವಿಸಬಹುದಾದಷ್ಟು ಮೂರ್ಖನೇನಲ್ಲ ನಾನು. ನನ್ನದೊಂದು ಪ್ರಾರ್ಥನೆ, ಕೃಪೆ ಮಾಡಿ ನನ್ನ ಕುಟೀರದಲ್ಲಿ ಒಮ್ಮೆ ತಮ್ಮ ಪಾದಧೂಳಿ. ಶ್ರೀರಾಮಕೃಷ್ಣರು ನಗುತ್ತಾ, ಬಹಳ ಒಳ್ಳೆಯದು, ಭಗವಂತನ ಇಚ್ಛೆ ಇದ್ದರೆ. ಬಂಕಿಮ, ಅಲ್ಲಿಯೂ ನೋಡುತ್ತೀರಿ ಭಕ್ತರನ್ನು. ಶ್ರೀರಾಮಕೃಷ್ಣರು ನಗುತ್ತಾ, ಓಹೋ, ಎಂಥ ಭಕ್ತರನ್ನು? ಯಾರು ಗೋಪಾಲ, ಕೇಶವ ಕೇಶವ ಅಂತ ಹೇಳುತ್ತಿದ್ದರೋ ಅಂಥವರನ್ನೇನು? ಎಲ್ಲರೂ ನಗುತ್ತಾರೆ. ಒಬ್ಬ ಭಕ್ತ, ಮಹಾಶಯರೇ, ಗೋಪಾಲ ಗೋಪಾಲ ಎಂಬ ಕಥೆ ಏನು? ಶ್ರೀರಾಮಕೃಷ್ಣರು ನಗುತ್ತಾ, ಹಾಗಾದರೆ ಹೇಳುತ್ತೇನೆ ಕೇಳು. ಒಂದು ಸ್ಥಳದಲ್ಲಿ ಅಕ್ಕಸಾಲಿಗರ ಅಂಗಡಿಯೊಂದು ಇದೆ. ಅವರು ಪರಮ ವೈಷ್ಣವರು. ಕೊರಳಲ್ಲಿ ತುಳಸಿ ಮಾಲೆ, ಹಣೆಗೆ ತಿಲಕ, ಯಾವಾಗ ನೋಡಿದರೂ ಕೈಯಲ್ಲಿ ಜಪಮಾಲೆ ಚೀಲ, ಸರ್ವದಾ ಹರಿನಾಮೋಚ್ಚಾರಣೆ. ಅವರನ್ನು ಬಹುಮಟ್ಟಿಗೆ ಸಾಧುಗಳೇ ಅಂತ ಹೇಳಬಹುದು. ಆದರೆ ಹೊಟ್ಟೆಪಾಡಿಗಾಗಿ ಅವರು ಚಿನ್ನದ ಕೆಲಸ ಮಾಡಬೇಕಾಗಿದೆ. ಹೆಂಡತಿ ಮಕ್ಕಳನ್ನು ಸಾಕಲೇಬೇಕಾಗಿದೆಯಲ್ಲ, ಅದಕ್ಕಾಗಿ. ಅವರು ಪರಮ ವೈಷ್ಣವರು ಅಂತ ಕೇಳಿ ಅನೇಕ ಗಿರಾಕಿಗಳು ಅವರ ಅಂಗಡಿಗೆ ಬರುತ್ತಾರೆ. ಏಕೆಂದರೆ ಅವರಿಗೆ ಗೊತ್ತಿದೆ, ಈ ಅಂಗಡಿಯವರು ತಮ್ಮ ಚಿನ್ನ ಬೆಳ್ಳಿಯನ್ನು ಅಪಹರಿಸೋದಿಲ್ಲ ಅಂತ. ಗಿರಾಕಿ ಅಂಗಡಿಗೆ ಹೋಗಿ ನೋಡಿದೊಡನೆಯೇ ಅಲ್ಲಿನವರು ಬಾಯಲ್ಲಿ ಹರಿನಾಮೋಚ್ಚಾರಣೆ ಮಾಡುತ್ತಾ ಕೈಯಲ್ಲಿ ಕೆಲಸ ಮಾಡುತ್ತಿರುವುದು ಕಣ್ಣಿಗೆ ಬೀಳುತ್ತದೆ. ಗಿರಾಕಿ ಅಂಗಡಿಗೆ ಹೋಗಿ ಕುಳಿತುಕೊಳ್ಳುವುದೇ ತಡ. ಒಬ್ಬ ಕೆಲಸಗಾರ ಗಟ್ಟಿಯಾಗಿ ಹೇಳಲಾರಂಭಿಸುತ್ತಾನೆ, ಕೇಶವ 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 ಅಂತ. ಒಂದು ಕ್ಷಣ ಬಿಟ್ಟು ಇನ್ನೊಬ್ಬ ಹೇಳಲಾರಂಭಿಸುತ್ತಾನೆ, ಗೋಪಾಲ 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 ಅಂತ. ಬಳಿಕ ಗಿರಾಕಿಯೊಡನೆ ಒಂದಿಷ್ಟು ಮಾತಾಡಿ ಮತ್ತೊಬ್ಬ ಹೇಳಲಾರಂಭಿಸುತ್ತಾನೆ, ಹರಿ 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 ಅಂತ. ಒಡವೆ ಮಾಡಿಸೋ ಮಾತು ಇನ್ನೇನು ಮುಗಿಯುತ್ತದೆ ಅನ್ನುವಷ್ಟರಲ್ಲಿ ನಾಲ್ಕನೆಯವ ಹೇಳಲಾರಂಭಿಸುತ್ತಾನೆ, ಹರ 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 ಅಂತ. ಕೆಲಸಗಾರರ ಅಷ್ಟೊಂದು ಭಕ್ತಿ ನೋಡಿ ಗಿರಾಕಿಗಳು ಅಂಗಡಿಯವರಿಗೆ ತಮ್ಮ ಚಿನ್ನ ಬೆಳ್ಳಿ ಕೊಟ್ಟು ನಿಶ್ಚಿಂತರಾಗಿರುತ್ತಾರೆ. ಅವರಿಗೆ ಗೊತ್ತಿದೆ, ಇವರು ಎಂದಿಗೂ ಮೋಸ ಮಾಡೋದಿಲ್ಲ ಅಂತ. ಆದರೆ ವಿಷಯ ಏನು ಎಂಬುದು ಗೊತ್ತೇ? ಗಿರಾಕಿ ಬಂದೊಡನೆ ಕೇಶವ ಕೇಶವ ಅಂತ ಯಾರು ಹೇಳಿದರೋ ಆತನ ಭಾವನೆ ಇವರು ಯಾರು ಎಂಬುದಾಗಿ. ಅಂದರೆ ಬಂದ ಗಿರಾಕಿಗಳ ಬುದ್ಧಿಚಾತುರ್ಯತೆ ಎಂಥದು ಅಂತ ಪ್ರಶ್ನೆ. ಗೋಪಾಲ ಗೋಪಾಲ ಅಂತ ಯಾರು ಹೇಳಿದನೋ ಆತನ ಭಾವನೆ ಇವರು ಕಂಡುಬರುತ್ತಿದ್ದಾರೆ ಗೋವಿನ ಹಿಂಡಿನ ಹಾಗೆ ಎಂಬುದಾಗಿ. ಹರಿ ಹರಿ ಅಂತ ಯಾರು ಹೇಳಿದನೋ ಅವನ ಭಾವನೆ ಇವರು ಗೋವಿನ ಹಿಂಡಿನೋಪಾದಿಯಲ್ಲಿ ಇರುವುದರಿಂದ ನಾನು ಹರಣ ಮಾಡಲೇನು ಎಂಬುದಾಗಿ. ಕೊನೆಗೆ ಯಾರು ಹೇಳಿದನೋ ಹರ ಹರ ಅಂತ ಆತನ ಭಾವನೆ ಇವರು ಗೋವಿನ ಹಿಂಡಿನ ಸರಿಸಮಾನರಾಗಿರುವುದರಿಂದ ಯಾವ ಹೆದರಿಕೆಯೂ ಇಲ್ಲದೆ ಹರಣ ಮಾಡು ಎಂಬುದಾಗಿ. ಅವರು ಈ ರೀತಿಯಾದ ಪರಮಭಕ್ತ ಸಾಧುಗಳು. ಎಲ್ಲರೂ ನಗುತ್ತಾರೆ. ಬಂಕಿಮ ಶ್ರೀರಾಮಕೃಷ್ಣರಿಂದ ಬೀಳ್ಕೊಂಡ. ಆದರೆ ಏಕಾಗ್ರಚಿತ್ತನಾಗಿ ಏನನ್ನೋ ಯೋಚಿಸುತ್ತಾ ಇದ್ದಾನೆ. ಬಾಗಿಲ ಬಳಿ ಬಂದು ನೋಡಿಕೊಂಡಾಗ ತಾನು ತನ್ನ ಉತ್ತರೀಯವನ್ನು ಕೊಠಡಿಯಲ್ಲೇ ಬಿಟ್ಟು ಬಂದಿರೋದು ಆತನ ಅರಿವಿಗೆ ಬರುತ್ತದೆ. ಆತನ ಮೈಯಲ್ಲಿ ಬರೀ ಶರ್ಟು ಮಾತ್ರ ಇತ್ತು. ಬೇರೊಬ್ಬ ಅದನ್ನು ಹುಡುಕಿ ತಂದು ಆತನ ಕೈಗೆ ಕೊಟ್ಟ. ಅಧರಸೇನನ ಮನೆಗೆ ಬಂದಿದ್ದ ಭಕ್ತರಲ್ಲಿ ಶರಶ್ಚಂದ್ರ ಮತ್ತು ಸನ್ಯಾಲ ಬ್ರಾಹ್ಮಣರು. ಅಧರಸೇನ ಅಕ್ಕಸಾಲಿಗ. ಅಧರಸೇನ ಊಟಕ್ಕೆ ಏಳಿಸಬಹುದು ಎಂಬುದಾಗಿ ಭಾವಿಸಿ ಅವರಿಬ್ಬರೂ ಬೇಗ ಎದ್ದು ಹೋಗಿಬಿಟ್ಟರು.
ಅವರು ಇನ್ನೂ ಹೊಸಬರು. ಅಧರಸೇನನನ್ನು ಪರಮಹಂಸರು ಯಾವ ರೀತಿಯಾಗಿ ಪ್ರೀತಿಸುತ್ತಾರೆ ಎಂಬುದು ಅವರಿಗೆ ಗೊತ್ತಿಲ್ಲ. ಪರಮಹಂಸರು ಹೇಳುತ್ತಿದ್ದರು, ಭಕ್ತರೆಲ್ಲರೂ ಒಂದು ಪ್ರತ್ಯೇಕ ಜಾತಿಗೆ ಸೇರಿದವರು. ಅವರಲ್ಲಿ ಯಾವ ಭೇದ ಭಾವನೆಯೂ ಇರೋದಿಲ್ಲ. ಅಧರಸೇನ ಪರಮಹಂಸರಿಗೂ ಅಲ್ಲಿ ನೆರೆದಿದ್ದ ಭಕ್ತರೆಲ್ಲರಿಗೂ ಭಕ್ತಿಪೂರ್ವಕವಾಗಿ ಊಟಕ್ಕೆ ಬಡಿಸಿದ. ಊಟವಾದ ನಂತರ ಭಕ್ತರೆಲ್ಲರೂ ಪರಮಹಂಸರ ಮಾತುಕತೆಗಳನ್ನು ಸ್ಮರಿಸಿಕೊಳ್ಳುತ್ತಾ ಅವರ ಅದ್ಭುತ ಪ್ರೇಮಮಯ ಮುಖವನ್ನು ತಮ್ಮ ಹೃದಯದಲ್ಲಿ ಮುದ್ರಿಸಿಟ್ಟುಕೊಂಡು ತಮ್ಮ ತಮ್ಮ ಮನೆಗೆ ಹಿಂತಿರುಗಿದರು. ಪರಮಹಂಸರು ತಮ್ಮ ಮನೆಗೆ ಬರಬೇಕೆಂದು ಬಂಕಿಮ ಆಹ್ವಾನಿಸಿದ್ದರಿಂದ ಕೆಲವು ದಿನಗಳಾದ ಮೇಲೆ ಆತನ ಕಲ್ಕತ್ತೆಯ ಮನೆಗೆ ಆತನನ್ನು ನೋಡಿ ಬರಲು ಪರಮಹಂಸರು ಮಾಸ್ಟರನ್ನು ಮತ್ತು ಗಿರೀಶನನ್ನು ಕಳುಹಿಸಿದ್ದರು. ಆಗ ಆತ ಅವರೊಡನೆ ಪರಮಹಂಸರ ವಿಷಯವಾಗಿ ಬಹಳ ಹೊತ್ತು ಮಾತನಾಡಿದ. ಆದರೆ ಆತ ಆಗ ಹೇಳಿದ, ನಾನು ಪರಮಹಂಸರನ್ನು ನೋಡಲು ಮತ್ತೆ ಬರುತ್ತೇನೆ ಅಂತ. ಆದರೆ ಆತನ ಇಚ್ಛೆ ಪೂರ್ಣವಾಗಲಿಲ್ಲ. ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.